ಕೆಲಸ ಜಾಸ್ತಿ ಎನ್ನುವ ಮಾತಿದೆ. ರಾಜಕೀಯ ರಂಗದಲ್ಲಿ ಈ ಮಾತನ್ನು ಅಕ್ಷರಶಃ ಪಾಲಿಸುತ್ತಾ ಬಂದಿರುವವರು ಶ್ರೀ ರಾಮಲಿಂಗಾರೆಡ್ಡಿ ಅವರು. ಹೌದು, ಕಳೆದ 5 ದಶಕಗಳಿಂದ ರಾಜಕೀಯದಲ್ಲಿ ಇದ್ದುಕೊಂಡು ಜನರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಾ ಬಂದಿದ್ದಾರೆ ಶ್ರೀ ರಾಮಲಿಂಗಾರೆಡ್ಡಿ ಅವರು. ಪ್ರಸ್ತುತ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇರುವಂತಹ ರಾಮಲಿಂಗಾರೆಡ್ಡಿ ಅವರು ಈ 2 ಇಲಾಖೆಗಳಲ್ಲೂ ಅತ್ಯುತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಂತೂ ಈ ಹಿಂದೆ ಎಂದಿಗೂ ಆಗಿರದಂತಹ ಕೆಲಸಗಳನ್ನ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಹಾಗಂತಾನೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಪ್ರಮುಖ ದೇವಸ್ಥಾನಗಳ ಅರ್ಚಕರೆಲ್ಲರೂ ಬಂದು ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅವರ ಕಾರ್ಯವನ್ನ ಹೃದಯಪೂರ್ವಕವಾಗಿ ಶ್ಲಾಘಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಘದ ವತಿಯಿಂದ ಒಂದು ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಬಂದಿದ್ದೀವಿ. ಕಾರಣ ನಭೂತೋ ನ ಭವಿಷ್ಯತಿ ಎನ್ನುವಂತೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನೇಕ ಆದೇಶಗಳನ್ನ ಮಾಡಿರತಕ್ಕಂತಹ ಏಕೈಕ ಮುಜರಾಯಿ ಮಂತ್ರಿಗಳಾದಂತಹ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅಂದರೆ ತಪ್ಪಲಾಗಲಾರದು. ಅರ್ಚಕರ ಕಣ್ಮಣಿ ನಾವು ಒಂದು ಬೆಳೆಸ್ಕೊಟ್ಟಿದ್ದೀವಿ. ಆ ಒಂದು ಅರ್ಚಕರ ಕಣ್ಮಣಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು 1947 ಇಸ್ವಿಯಿಂದ ಇದುವರೆಗೂ ಎಷ್ಟೋ ಸರ್ಕಾರಗಳು, ಎಷ್ಟೋ ಮುಜರಾಯಿ ಮಂತ್ರಿಗಳು, ಎಷ್ಟೋ ಮುಖ್ಯಮಂತ್ರಿಗಳು ಬಂದೋದ್ರು. ಆದರೆ ಇವರು ಮುಜರಾಯಿ ಸಚಿವರಾದ ಮೇಲೆ ನಮ್ಮ ರಾಜ್ಯದ 35,000 ದೇವಸ್ಥಾನಗಳ, ಅದರಲ್ಲೂ ಸಿ ವರ್ಗದ ದೇವಸ್ಥಾನ 34,000 ಇದ್ದಾವೆ. ಅಂತ ದೇವಾಲಯಗಳಿಗೆ ಅನುಕೂಲ ಮಾಡಿಕೊಂಡಂತ ಏಕೈಕ ಮುಜರಾಯಿ ಸಚಿವರು ಅಂದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು. ನಾನು 50 ವರ್ಷ ಹೋರಾಟ ಮಾಡೋದು ಒಂದೇ, ಸರ್ಕಾರ ಬಂದು 120 ವರ್ಷಕ್ಕೆ ನಾವು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಅಷ್ಟು ಕೆಲಸ ಮಾಡ್ಬಿಟ್ಬಿಟ್ರು. ದಯವಿಟ್ಟು ಈ ಸರ್ಕಾರ ನೀವು ಆಶೀರ್ವಾದ ಮಾಡಬೇಕು. ನಮ್ಮ ಸಾಹೇಬರಿಂದ 15-20 ವರ್ಷ ಮುಜರಾಯಿ ಸಚಿವರಾಗಿರ್ಬೇಕು. 15-20 ವರ್ಷ ಮುಜರಾಯಿ ಸಚಿವರಾಗಿರ್ಬೇಕು. ರಾಮಲಿಂಗಾರೆಡ್ಡಿ ಅವರ ಈ ಕಾರ್ಯ ಸಾಧನೆಯಿಂದ ಸಂತಸಗೊಂಡ ದೇಗುಲಗಳ ಅರ್ಚಕರು ಬರುವ ದಿನಗಳಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನ ಸನ್ಮಾನಿಸಲಿದ್ದಾರೆ.